ಸಿ ಟಿ ರವಿ ಅವ್ರದ್ದು ಒಂಥರ ಹೇಳೋರೆ. ಈಗ ನನಗೆ ಬೇಕಾಗಿರೋದು ನಾಗಮಂಗಲ ಮಂಡ್ಯ ಜಿಲ್ಲೆ ಜನ ನನಗೆ ಬೇಕು. ಹೊರಗಡೆಯವರು 100 ಥರ ಮಾತಾಡ್ತಾರೆ. ನಾನೀಗ ಹೌದು ಕೆಲವು ಇನ್ಸಿಡೆಂಟ್ ಇದ್ದಾವೆ. ಯಾರು ಪ್ರಪ್ರಥಮವಾಗಿ ಬೆಂಕಿ ಹಾಕಿದ್ರು, ಯಾವ ಅಂಗಡಿಗೆ ಹಾಕಿದ್ರು ಎಲ್ಲ ಇದೆ. ನಾನು ಈ ಟೈಮ್ನಲ್ಲಿ ಕಮ್ಯುನಿಟಿ ವೈಸ್ ಮಾತಾಡೋಕ್ಕೂ ತಯಾರಿಲ್ಲ, ಪಕ್ಷದ ವೈಸು ಮಾತಾಡೋಕ್ಕೆ ರೆಡಿ ಇಲ್ಲ. ಯಾಕೆ ಅಂದರೆ ಫಸ್ಟು ನನಗೆ ಬೇಕಾಗಿರೋದು ತಾಲೂಕಿನ ಸುವ್ಯವಸ್ಥೆ. ಸೊ ಆಮೇಲೆ ಉಳಿದದ್ದೆಲ್ಲ ಎನ್ಕ್ವೈರಿ ಮಾಡಿಸೋಣ ಡೀಟೈಲ್. ಪೊಲೀಸು ಮೊದಲನೇ ಹಂತದಲ್ಲಿ FIR ಹಾಕಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಜುಡಿಷಿಯಲ್ ಕಸ್ಟಡಿಗೂ ಹೋಗಿದೆ. ಇನ್ನೂ ಒಂದು ಹೈ ಲೆವೆಲ್ ಕಮಿಟಿನೂ ಬೇಕಾದ್ರೆ ಕಾನ್ಸ್ಟಿಟ್ಯೂಟ್ ಮಾಡಿ ಎನ್ಕ್ವೈರಿ ಮಾಡೋಣ. ಮಾಡ್ದಲೇ ನಾವು ಮಾತನಾಡ್ತಕ್ಕಂಥ ಸೂಕ್ತ ಅಲ್ಲ. ನಾನು ಇಲ್ಲಿ ಪಕ್ಷ ಮತ್ತು ಕಮ್ಯುನಿಟಿನ ಬೆರೆಸೋಕ್ಕೆ ಹೋಗಲ್ಲ. ಮತ್ತು ಯಾರು ಮಾತಾಡಿದರು ಮತ್ತು ಅವ್ರಿಗೆ ಹೇಳ್ಬೇಕಾಗಿತ್ತು ನೀವು. ಇಲ್ಲಿ ಬಂದು ನಾಗಮಂಗಲದಲ್ಲಿ ಚನ್ನಪಟ್ಟಣದ ಎಲೆಕ್ಷನ್ ಮಾತಾಡ್ತಾರೆ ಅಂದರೆ ಒಬ್ಬರು ಮಾಜಿ ಮುಖ್ಯಮಂತ್ರಿ ಏನು ನನ್ನಂಗೆ ಆರ್ಡಿನರಿ ಮಂತ್ರಿನ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ನಾನು ಉತ್ತರ ಕೊಡಬೇಕಾ? ನೀವೇ ಹೇಳಿ ನೋಡೋಣ, ಸಜೆಷನ್ ಮಾಡಿ. ಅವ್ರು ಇಲ್ಲಿ ಬಂದು ನಾಗಮಂಗಲ ಜನಕ್ಕೆ ಏನು ಸಂದೇಶ ಕೊಡಬೇಕು? ಎಲ್ಲ ಸಮಾಧಾನ ಆಗಿರಿ, ಇದು ಆಗಬಾರ್ದಾಗಿತ್ತು. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ನಾನು ಸೀರಿಯಸ್ ಆಗಿ ಯಾರು ಕಾನೂನು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ಹೇಳ್ತೀನಿ. ಸರ್ಕಾರ ಪರಿಹಾರ ಕೊಡಿ. ನಾನೇನು ಹೇಳಿದೆ ಇವತ್ತು, ಸರ್ಕಾರದ ಅಶೋಕ್ ಅವರು ಕೇಳೋರಂತೆ, ಎಲ್ಲಿಂದ ಪರಿಹಾರ ಕೊಡ್ತೀರಾ, ಯಾವುದ್ರಲ್ಲಿ ಕಳಿಸ್ತೀರಾ ಅಂತ ಎಲ್ಲ ಅಧಿಕಾರಿಗಳನ್ನ ಕೇಳಿದ್ದಾರೆ. ಯಾವುದರಲ್ಲಿ ಕಾನೂನೆಲ್ಲ ಅವಕಾಶ ಇಲ್ಲ. ಆದ್ರೂ ಇವತ್ತು ಆಗಿರ್ತಕ್ಕಂಥ ಆರ್ಥಿಕ ನಷ್ಟವನ್ನು ಕನಿಷ್ಠ ಪ್ರಮಾಣದಲ್ಲಿ ಭರಿಸಲಿಕ್ಕೆ ನಾನು ಮುಖ್ಯಮಂತ್ರಿಯವ್ರಿಗೆ ಒಪ್ಪಿಸಿದ್ದೀನಿ. ಸೊ ರಿಪೋರ್ಟ್ ತೊಗೊಂಡು ಮುಖ್ಯಮಂತ್ರಿ ಸರ್ಕಾರದಲ್ಲೂ ಸಹ ಪರಿಹಾರ ಕೊಡ್ತೀವಿ. ನಾನು ವೈಯಕ್ತಿಕವಾಗಿ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು ಮೊನ್ನೆನ. ಈಗ ನೆನ್ನೆ ಕೊಟ್ಟಿದ್ದಾರೆ, ಧನ್ಯವಾದಗಳು. ಕೊಟ್ಟದ್ದು ತಪ್ಪೇನಲ್ಲ. ಕುಮಾರಸ್ವಾಮಿಯವರು ಒಂದಷ್ಟು ಜನ ಪರಿಹಾರ ಕೊಟ್ಟಿದ್ದಾರೆ, ಕೊಡಲಿ, ಸಂತೋಷ. ಆದರೆ ಅವ್ರು ಮಾತನಾಡೋನಾಗ ನಾಗಮಂಗಲ ಜನಕ್ಕೆ ಶಾಂತಿ ಇನ್ನು ಮಾಡೋದಕ್ಕೆ ಸಂದೇಶ ಕೊಡಬೇಕೇ ವಿನ ಇದು ರಾಜಕಾರಣ. ನೀವು ಹೇಳ್ತೀರ ಲಕ್ಷ್ಮಣ್ ಕೊಟ್ಟದ್ದು. ಲಕ್ಷ್ಮಣ ಒಬ್ಬ ಸಾಮಾನ್ಯ ಕಾಂಗ್ರೆಸ್ಸಿನ ಕಾರ್ಯಕರ್ತ, ಒಬ್ಬ ಡಿಪ್ಯೂಟೆಡ್ ಕ್ಯಾಂಡಿಡೇಟು. ಈ ದೇಶ ಆಳದ ಫ್ಯಾಮಿಲಿ, ರಾಜ್ಯ ಆಳದಂಥ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಇದು ರಾಜಕಾರಣ, ಇದು CM ಇಳಿಸೋದಕ್ಕೆ ಇದೆಲ್ಲ ಕುತಂತ್ರ, ಇದೆಲ್ಲ ಹೇಳ್ಬೇಕೇನ್ರಿ? ನನಗೆ ಸತ್ಯ ಹೇಳ್ತೀನಿ ನಿಮಗೆ, ನೀವೆಲ್ಲ ನಮ್ಮ ಹುಡುಗರಿದ್ದೀರಾ, ನೀವು ಸಹ ಇದಕ್ಕೆ ಇವೆಲ್ಲ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಸಹಕಾರ ಕೊಡ್ತಾಯಿದ್ದೀರಾ, ನನಗೆ ಅರ್ಥ ಆಗುತ್ತೆ. ಸೊ ಈ ವೈಯಕ್ತಿಕವಾದ ಇದನ್ನು ಅನಿವಾರ್ಯ ಎಷ್ಟು ಮಾಡಬೇಕು ಅಷ್ಟು ಮಾಡೋದು ಎಲ್ರದ್ದು ಕರ್ತವ್ಯ. ಬಟ್ ಕುಮಾರಸ್ವಾಮಿಯವ್ರ ಹೇಳಿಕೆಗೆ ನಾನು ಹೇಳಿಕೆ ಕೊಡಲಿಕ್ಕೆ ನಾನು ಹೆಂಗೆ ಮಂಡ್ಯ ಜಿಲ್ಲೆ ಲೀಡ್ರ್ಗಳಿಗೆ ರಿಯಾಕ್ಟ್ ಮಾಡಲ್ವೋ ಹಂಗೆ ಮಾಡದೇ ಇರೋದೇ ಸೂಕ್ತ ಅಂತ ನನಗನ್ನಿಸುತ್ತೆ. ಒಂದು ಟೀಮ್ ಆ್ಯಕ್ಟಿವ್ ಆಗಿದೆ ಅಂತ ಸರ್. ನೋಡ್ರಿ, ಎಲ್ಲ ಈಗ ವಿಜೇಂದ್ರನ ಎಷ್ಟು ಜನ ಒಪ್ಪವ್ರೆ, ಅಶೋಕನ ಎಷ್ಟು ಜನ ಒಪ್ಪವ್ರೆ, ಬಸವರಾಜ ಬೊಮ್ಮಾಯಿನ ಎಷ್ಟು ಜನ ಒಪ್ಪವ್ರೆ, ಕುಮಾರಸ್ವಾಮಿನ BJPಯವ್ರು ಎಷ್ಟು ಜನ ಒಪ್ಪಿಲ್ಲ. ಪಾದಯಾತ್ರೆಯಲ್ಲಿ ಏನಾಯಿತು? ಬೆಂಗಳೂರಿಂದ ಪಾದಯಾತ್ರೆಗೆ ಒಂದು ನಿಮಿಷ ಕೇಳಿದ್ರು. ಒಂದು ಮನೆ ಅಂದಮೇಲೆ, ಒಂದು ಪಕ್ಷ ಅಂದಮೇಲೆ, ಒಂದು ಸಂಘಟನೆ ಅಂದಮೇಲೆ ನಗಾರು ವ್ಯತ್ಯಾಸ ಇರುತ್ತೆ. ದಯಮಾಡಿ ನಮ್ಮಲ್ಲಿ ಏನೇ ಅಲ್ಲಿ ಇಲ್ಲಿ ಯಾರೋ ಮಾತನಾಡಿದ್ರು CM ಸಿದ್ದರಾಮಯ್ಯನವ್ರು ಒಟ್ಟಿಗೆ ಇರ್ತಕ್ಕಂಥದ್ದು ನೀವು ಇನ್ನೂ ಒಂದು ಸಲ ಎಕ್ಸಾಮಿನ್ ಮಾಡಬೇಕಾ? ಎಲ್ಲರ ಯಾವುದಾರ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿರೋದು ನೋಡಿದ್ದೀರಾ? ಕಳೆದ 6 ವರ್ಷ ಪಕ್ಷ ಕಟ್ಟಕ್ಕೆ, ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ, ಲೋಕಸಭಾ ಚುನಾವಣೆಗೆ, ಮುಖ್ಯಮಂತ್ರಿ ಸ್ಥಾನ ತಗೊಳ್ಳಿಕ್ಕೆ ಎಲ್ಲರ ಒಂದು ಕಡೆ ಅವರಿಬ್ಬರಲ್ಲಿ ಡಿಫ್ರೆನ್ಸ್ ನೋಡಿದ್ದೀರಾ? ನೋಡ್ರಿ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಯಾವುದೇ ಕಾರಣಕ್ಕೆ ನಮ್ಮ ಪಕ್ಷದಲ್ಲಿ ಅಸಮಾಧಾನ ಇಲ್ಲ. ಮುಖ್ಯಮಂತ್ರಿ ಖಾಲಿ ಇದ್ರೆ ತಾನೇ ಮುಖ್ಯಮಂತ್ರಿ ಮೇಲೆ ಫೈಟ್ ಮಾಡೋದು. ಏನು ಹೇಳ್ತಾರೆ ಕೆಲವರು, ಆ ಥರದ ಅವಕಾಶ ಬಂದರೆ ನಾನು ಇದ್ದೀನಿ ಅಂತಾರೆ. ಅದನ್ನ ತಪ್ಪು, ಅದು ಅಪರಾಧ. ಯಾಕೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಹೋಗ್ಬೇಕು? ಅದ್ರ ಅವಶ್ಯಕತೆಯೇ ಇಲ್ಲ. ಮುಖ್ಯಮಂತ್ರಿ ಖಾಲಿ ಇಲ್ಲದೆ ಇದ್ದಾಗ ನಾನು ಒಬ್ಬ ಆಸೆ ಇದ್ದೆ ಅಂತ ಅಂದರೆ ಹೇಳ್ಕೊಳ್ಳಿ ಬಿಡಿ. ಆಸೆ ಇದ್ದರೆ ಅಪರಾಧ ನಾವು ಹೆಂಗೆ ಹೇಳೋಕ್ಕಾಗುತ್ತೆ? ಬಟ್ ಯಾವ ಕಾರಣಕ್ಕೂ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಸೊ ಇರ್ತಕ್ಕಂಥ BJP ಜನತಾದಳ ಇದಲ್ಲ, ಅವ್ರು ಇದನ್ನು ಸೆಟ್ರೇಟ್ ಮಾಡ್ಕೊಂಡು ಹೋಗಲಿ ಬ್ರದರ್. ಮತ್ತು ಈ ನಾಗಮಂಗಲ ಅವರೆಲ್ಲರಿಗಿಂತ ನನಗೆ ಬೇಕು. ನನಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಈ ಕ್ಷೇತ್ರ ಇದು. ಈ 30 ವರ್ಷ 1994ರಿಂದ 2004 30 ವರ್ಷ ನಾನು ಸತತವಾಗಿ ಈ ಕ್ಷೇತ್ರದ ಜನರ ಜೊತೆ ಬೆರ್ತಿದ್ದೀನಿ. ಈ ಕ್ಷೇತ್ರದ ಒಂದೊಂದು ಕಲ್ಲು ಏನಾದ್ರು ಅಭಿವೃದ್ಧಿ ಆಗಿದ್ದರೆ ಅದಕ್ಕೆ ಚೆಲುವರಾಯಸ್ವಾಮಿ. ನಾಗಮಂಗಲದಲ್ಲಿ ಇಷ್ಟರೊಳಗೆ ನೋಡ್ಕೊಂಬನ್ನಿ ನೀವು. ಯಾರಾದ್ರೂ ನಾನು 30 ವರ್ಷದಲ್ಲಿ ಮಾಡೋದು ಬಿಟ್ಟು ಉಳಿದಿರೋ ಏನಾರು ಮಾಡಿದ್ದಾರೆ. ಜನಕ್ಕೆ ಕಾರ್ಯಕ್ರಮ ಕೊಡೋದಾಗಲಿ, ಕುಡಿಯೋ ನೀರು ಕೊಡೋದಾಗಲಿ, ಆಸ್ಪತ್ರೆ ಕೊಡೋದಾಗಲಿ, ಶಿಕ್ಷಣ ವ್ಯವಸ್ಥೆ ಕೊಡೋದಾಗಲಿ, ಆಟ್ಲು ಕೊಡೋದಾಗಲಿ, ಸೊ
ಪ್ರತಿ ಒಂದು ವಿಚಾರದಲ್ಲೂ ಈ ಕ್ಷೇತ್ರದಲ್ಲಿ ನನ್ನನ್ನು ಬಿಟ್ಟು ಇವ್ರು ಏನಾರು ಮಾಡಿದ್ದೀನಿ ಅಂದರೆ ನಾನು ಅವ್ರ ಪಾದಕ್ಕೆ ಈಗಲೇ ನಮಸ್ಕಾರ ಮಾಡ್ತೀನಿ. ಅಟೆಂಡ್ ಮಾಡ್ರೂ ಈ ಕ್ಷೇತ್ರ ಜನಕ್ಕೆ ನೆಮ್ಮದಿ ಹಾಳು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋದೇ ಇಲ್ಲ. ಯಾರು ಪ್ರಯತ್ನ ಮಾಡಿದರೂ ನಾನು ಸರಿಪಡಿಸ್ತೀನಿ. ನಾನು ಇವತ್ತಿಗೆ ಈ ಇನ್ಸ್ಟೆಂಟ್ ವಿಚಾರದಲ್ಲಿ ಜನತಾದಳ, ಕಾಂಗ್ರೆಸ್ಸು, BJP ಯಾವುದೇ ಮುಸ್ಲಿಮ್ಸು ಅಥವಾ ಹಿಂದೂ ನೋಡಲ್ಲ. ಇದನ್ನು ಸರಿಪಡಿಸಿದ ನಂತರ ರಾಜಕಾರಣ ಮಾಡೋಣ ನೋಡೋದು. ಏನಲ್ಲಪ್ಪ, ತೆರೆ ಮರೆಯಲ್ಲಿ ಭೇಟಿ ಮಾಡಲಿ. ಇವನಿಗೆ ಹೇಳ್ಬಿಡ್ತೀನಿ, ಇವತ್ತು ಶಾಂತಿ ಸಭೆ ಆದಮೇಲೆ DC ಅವ್ರ ಹತ್ರ ಮಾತನಾಡಿ ನಿರ್ಧಾರ ಮಾಡ್ತೀವಿ. ಸೊ ಇವತ್ತು ಮುಖ್ಯಮಂತ್ರಿಯವರು ಸಾಯಂಕಾಲ ಬರ್ತಾ ಇದ್ದಾರೆ ಮಳವಳ್ಳಿಗೆ. ಸೊ ನಾಳೆಯಿಂದ ಯಥಾಸ್ಥಿತಿಗೆ ನಾನು ಎಲ್ಲ ಮುಖಂಡರುಗಳಿಗೆ ವಿನಂತಿ ಮಾಡ್ತೀನಿ, ಗಣಪತಿನ ವಿಸರ್ಜನೆ ಮಾಡಲಿಕ್ಕೂ ಸಹ ಎಲ್ಲರೂ ಸಹ ಯಾರ್ಯಾರು ಹೊರಗಡೆ ಇದ್ದಾರೆ ಅವರೆಲ್ಲರೂ ಬಂದು ಗಣಪತಿ ವಿಸರ್ಜನೆ ಮಾಡಲಿ. ಸೊ ಯಾವುದೇ ಥರದ ತೊಂದರೆ ಆಗದಂಗೆ ಮುಸ್ಲಿಂ ಬಾಂಧವ್ರಿಗೂ ಹೇಳ್ತೀನಿ, ಹಿಂದೂ ಬಾಂಧವ್ರಿಗೂ ಹೇಳ್ತೀನಿ, ಎಲ್ಲ ಸರೋಗುತ್ತೆ. ನಿನ್ನ ಉತ್ತರಕ್ಕೆ ಸೊ ಒಂದು ನಿಮಿಷ ಇದೇ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿರುವಂಥದ್ದು, ಹೇಳಿಕೆ ಕೊಟ್ಟಿರೋ ಸರ್ ಕುಮಾರಸ್ವಾಮಿ ಅವರು. ಈ ಘಟನೆ ಪ್ರೀ ಪ್ಲಾನ್ ಅನ್ನೋದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಅಲ್ಲಿ ಕೊಟ್ಟಿರೋ ಅಂಶಗಳನ್ನ ಉಲ್ಲೇಖ ಮಾಡಿ ಸರ್. ಪೆಟ್ರೋಲ್ ಬಂಬ್ಗೆ ಹೇಗೆ ಬಂತು, ಏಕಾಏಕಿ ಚಾರ್ಜ್ ಶೀಟ್ ಹೆಂಗಾಯ್ತು, ಚಾರ್ಜ್ ಶೀಟ್ ಅಲ್ಲ FIR ಹೆಂಗಾಯ್ತು, FIR ಗಲಾಟೆ ಆದಮೇಲೆ FIR ಆಗೋದು ಮೊದಲನೇ ಹಂತದ ಕೆಲಸ ಅಲ್ವಾ ಪೊಲೀಸ್ನವ್ರದ್ದು. FIR ನೋಡಪ್ಪ, ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಸೊ ಯಾವುದೇ ಕ್ಷೇತ್ರದಲ್ಲಿ ಇಂಥ ಇನ್ಸಿಡೆಂಟ್ ನಡೆದಾಗ ಹಿನ್ನಡೆ ಏನಿತ್ತು, ಯಾರಿದ್ರು, ಎಲ್ಲಿ ಬಂದರು ಅನ್ನೋದು ಇದ್ದೇ ಇರುತ್ತೆ, ಮಾಡ್ತಾರೆ. ಬಟ್ ನಾವು ಇನ್ಸ್ಟೆಂಟ್ ಒಳಗಡೆ ಇದ್ದ ತಕ್ಷಣಕ್ಕೆ ಅಲ್ಲಿ CCTV ಇದ್ದ ತಕ್ಷಣವೇ ಅರೆಸ್ಟ್ ಮಾಡಬೇಕು ಅಂತಿಲ್ಲ. ಯಾಕೆಂದರೆ CCTVನಲ್ಲಿ ಅಲ್ಲಿ ಓಡಾಡ್ತಿದ್ದವರು ಇರುತ್ತೆ, ಬಿಡ್ಸೋಕ್ಕೆ ಹೋದವರು ಇರುತ್ತೆ, ಸಾಮಾನ್ಯವಾಗಿ ಅವ್ರ ಹಿನ್ನೆಲೆನೂ ಇರುತ್ತೆ. ಅವ್ರ ಹಿನ್ನೆಲೆ ಗಲಾಟೆ ಮಾಡೋರ ಅಥವಾ ಯಾರು ಏನು ಅಂತ ಅದನ್ನೆಲ್ಲ ನೋಡಿ ಮಾಡ್ತಾರೆ. ಫಸ್ಟ್ ಏಡ್ ಮಾಡಿದ್ದಾರೆ. ಆಮೇಲೆ FIR ಅಂತಿಮ ಅಲ್ಲ, ಎನ್ಕ್ವೈರಿ ಅಂತಿಮ, ಚಾರ್ಜ್ ಶೀಟ್ ಅಂತಿಮ. ಹೌದು, ಖಂಡಿತ ನಾನು ಅದನ್ನು ಒಪ್ತೀನಿ, ಇಲ್ಲ ಅಂತಲ್ಲ. ಫಸ್ಟ್ ಏಡ್ ಮಾಡೋನಾಗ ಈ ಥರದ್ದೆಲ್ಲ ಆಗುತ್ತೆ. ಚಾರ್ಜ್ ಶೀಟ್ ಹಾಕೋ ಟೈಮ್ನಲ್ಲಿ ಯಾರು ಅಮಾಯಕರಿದ್ದಾರೆ ಅಷ್ಟು ಜನನ ಬಿಟ್ಟು ಚಾರ್ಜ್ ಶೀಟ್ ಫೈಲ್ ಮಾಡಿ. ನೀವಿಷ್ಟು ಹೇಳ್ತೀರ ರಾಜೇಶು ಒಂದು ನಿಮಿಷ ಕೇಳಪ್ಪ. ರಾಜೇಶ್ ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ. ರಾಜೇಶು ಅಲ್ಲಿ ಇದಕ್ಕೆ ಹೋಗಿದ್ದಾನೆ, ಸ್ಪಾಟ್ಗೆ, ಪೊಲೀಸ್ ಸ್ಟೇಷನ್ಗೆ ಗಣಪತಿ ಹೋದಾಗ. ಸೊ ಆ ಗಣಪತಿ ವಿಸರ್ಜನೆ ಮಾಡಿಸ್ಲಿಕ್ಕೆ ಹೋಗಿದ್ದಾನೆ. ನನಗೆ ಪೊಲೀಸ್ನವರು ಫೋನ್ ಮಾಡಿದ್ರು, ಈ ಗಣಪತಿ ಸ್ಟೇಷನ್ಗೆ ಬಂದಿದೆ ಅಂತ. ನಾನೇ ಫೋನ್ ಮಾಡಿ ಬೈದು ಮೊದಲು ಗಣಪತಿನ ತೊಗೊಂಡೋಗಿ ವಿಸರ್ಜನೆ ಮಾಡಿಸಿ ಈ ಥರ ಎಲ್ಲ ಮಾಡಬಾರ್ದಂತ. ಅವನ ಮಗ ಆ ಗಣಪತಿ ಟೀಮ್ ಒಳಗಿದ್ದ, ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಅವನ ಮಗ ಅಂತೇನು ಬಿಟ್ಟಿಲ್ಲ ರಾಜೇಶ. ಸೊ ಅದನ್ನು ಸ್ಟೇಷನ್ ಹತ್ರ ಹೋಗಿದ್ದಾನೆ ವಿನ ಈ ಗಲಾಟೆಗೆ ಇನ್ವಾಲ್ವ್ಮೆಂಟ್ ಅಂತಲ್ಲ. ಆ ಥರ ನೀವು CCTVಲಿರೋರು ಅರೆಸ್ಟ್ ಮಾಡಿದ್ರೆ 500 ಜನ ಅರೆಸ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಈಗಲೂ ಹೇಳ್ತಾ ಇರೋದು ಪೊಲೀಸ್ನವ್ರಿಗೆ, ಅವ್ರು ಪ್ರಥಮ ಹಂತದಲ್ಲಿ ಮಾಡಬೇಕಾದದನ್ನ ಮಾಡಿದ್ದಾರೆ. ಕೆಲವೊಮ್ಮೆ ಅಮಾಯಕರು ಸಹ ಅದ್ರ ಮಧ್ಯದಲ್ಲಿ ಸಿಕ್ಕಿರ್ತಾರೆ, ಅವರೂ ಸಹ ಕೈ ಬಿಡಬೇಕಾಗುತ್ತೆ. ಅದು ಯಾವುದೇ ಗುಂಪಲ್ಲಿ ಕೈ ಬಿಡಬೇಕಾಗುತ್ತೆ. ಆಮೇಲೆ ಇನ್ನೂ ಒಂದು ನಿಮಿಷ ಹೇಳ್ತೀನಿ, ಇನ್ನೂ ಇದಕ್ಕೆ ಈ ಕೃತ್ಯಕ್ಕೆ ಕಾರಣಕರ್ತರಾದಂಥ ಯಾರಿದ್ರೂ ಅವರನ್ನು ಪರ್ಟಿಕ್ಯುಲರಾಗಿ ಕಾರಣಕರ್ತರಾದವ್ರು ಮಾತ್ರ ಅರೆಸ್ಟ್ ಮಾಡ್ತಾರೆ, ಜನರಲ್ಲಾಗಿ ಅರೆಸ್ಟ್ ಮಾಡೋದು ಬೇಡ. ಸೊ ನೀವು ಹೇಳ್ದಂಗೆ ಅಮಾಯಕರನ್ನ ಅರೆಸ್ಟ್ ಮಾಡೋದು ಬೇಡ. ಸ್ವಲ್ಪ ಬೇಲಾಗುತ್ತೆ, ಚಾರ್ಜ್ ಶೀಟ್ ಹಾಕ. ಸೊ ಆಯಿತು ಗುರು, ಶಾಂತಿ ಬಂದುಬಿಟ್ರೆ ಕೋರ್ಟು ಸಹ ಬೇಗ ಬೇಲ್ ಕೊಡುತ್ತೆ. ಸೊ ಒಂದು ಸ್ವಲ್ಪ ಶಾಂತಿ ಇಲ್ಲಿ ರೆಗ್ಯುಲರ ಎಲ್ಲ ವಾತಾವರಣ ಪರಿಸ್ಥಿತಿ ಬಂದರೆ ಆಟೋಮೆಟಿಕ್ಕಾಗಿ ಜುಡಿಷಿಯಲಿ ಸಹ ಅವರಿಗೆ ಹೆಲ್ಪ್ ಆಗುತ್ತೆ. ಅದರಿಂದ ಎಲ್ಲ ಆಗುತ್ತೆ. ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿಗಂಟ ಎಲ್ಲನೂ ಹೇಳಿದ್ನಲ್ಲ. ಸೊ ರಾಜಕಾರಣನ ಮಾಡೋ ಕಾಲದಲ್ಲಿ ಮಾಡೋಣ. ಇವತ್ತು ನಾಗಮಂಗಲನ ದಯಮಾಡಿ BJPಯವರಿಗೆ, ಜನತಾದಳದವ್ರಿಗೆ ಅಥವಾ JDSನವ್ರಿಗೆ ಎಲ್ರಿಗೂ ಹೇಳ್ತೀನಿ, ನಾಗಮಂಗಲದಲ್ಲಿ ಬಂದು ಹೆಚ್ಚಿಗೆ ರಾಜಕಾರಣ ಒಂದು ನಿಮಿಷ ರಾಜಕಾರಣ ಮಾಡಬೇಡಿ. ಇದರಿಂದ ನಿಮಗೇನು ಪ್ರಯೋಜನ ಸಿಕ್ಕಲ್ಲ. ಬಟ್ ನಾಗಮಂಗಲನ ನೀವು ಹೇಳಿರೋಂಥ ಎಲ್ಲ ವಿಧನ ನಾವು ಜವಾಬ್ದಾರಿ ತಗೋತೀವಿ, ಸರ್ಕಾರ, ಆಡಳಿತ ಎಲ್ಲ. ಸೊ ದಯಮಾಡಿ ನೀವು ನನಗೆ ನಿಮ್ಮ ಅಣ್ಣ ತಮ್ಮದಿರು ನೀವು ಸಹಾಯ ಮಾಡಿ ಸಾಕು. ಬರಲಿ ನಾನು ಯಾರನ್ನೂ ಬರಬೇಡ ಅನ್ನೋಕ್ಕಾಗತ್ತಾ? ಬರಲಿ. ಬಟ್ ಅದನ್ನು ನಾನು ಅವರು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಾಗಮಂಗಲನ ಒಂದು ಪಾಯಿಂಟ್ ಮಾಡ್ಕೊಂಡು ರಾಜಕೀಯ ಅಸ್ತ್ರನ ಉಪಯೋಗಿಸ್ಕೊಳ್ಳೋದು. ಸ್ವಲ್ಪ 2.5 ಕೋಟಿವರೆಗೂ ಒಂದು ಪ್ರಥಮ ಹಂತ ಮಾಡಿದರೆ ಇವತ್ತು ಫೈನಲ್ ಆಗುತ್ತೆ. ಇವತ್ತು ಸಾಯಂಕಾಲ ಕೊಡ್ತಾರೆ. ಸೊ ಮೇಜರಾಗಿ ಒಂದು 2-3 ಅಂಗಡಿ, ಒಂದು ಪಾತ್ರೆ ಅಂಗಡಿ, ಇನ್ನೊಂದು ಬಟ್ಟೆ ಅಂಗಡಿ, ಒಂದು ಶೋರೂಮು.
ಸೊ ಅದು ಬಿಟ್ಟು ಉಳಿದವೆಲ್ಲ ಒಂದು ಸ್ವಲ್ಪ ಸಣ್ಣ ಪುಟ್ಟ ಆಗಿದ್ದಾವೆ. ಕೆಲವು ಎಲ್ಲವೂ ಎಕ್ಸಾಕ್ಟಾಗಿ ಲೆಕ್ಕ ಸಿಗಲ್ಲ, ನಿಮಗೂ ಗೊತ್ತಿದೆ. ಸೊ ಬಿಲ್ಡಿಂಗ್ ನಷ್ಟ ಮತ್ತು ಇದಾಗಿರ್ತಕ್ಕಂಥದ್ದು, ಹೊರಗಡೆ ಮೆಟೀರಿಯಲ್ ಆಗಿರ್ತಕ್ಕಂಥದ್ದು ಅವೆಲ್ಲ ಆದಷ್ಟು ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಪರಿಹಾರ CM ಕೈಲೂ ಕೊಡಿಸ್ತೀನಿ, ಸರ್ಕಾರದಲ್ಲೂ ನಾನು ಕೊಡ್ತೀನಿ. ಆಮೇಲೆ ದಯಮಾಡಿ ಸ್ವಲ್ಪ ಎಲ್ಲ ಆದಮೇಲೆ ಬ್ರೀಫ್ ಮಾಡ್ತೀನಿ ದಯವಿಟ್ಟು. ಪಾಪ ನಾನು ಹೇಳಿದ್ನಲ್ಲ, ಕುಮಾರಸ್ವಾಮಿ ಅವ್ರಿಗೆ ಉತ್ತರ ಕೊಡೋದು ಬೇಡ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಗುರು. ಪ್ಲೀಸ್ ಈಗ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು. ಅವ್ರು ಮುಖ್ಯಮಂತ್ರಿ ಆದಾಗ ಆ ಹಿಂದೆ ರಾಜಕಾರಣ ಆಡಳಿತ ಇದ್ದಾಗ ಏನೇನಾಗಿತ್ತು ಅಂತ ಎಲ್ಲ ಬೇಕಾದ್ರೆ ಒಂದಿಷ್ಟು ಬಿಡುಗಡೆ ಮಾಡ್ತೀನಿ ನಾನು. ನೋಡಪ್ಪ, ಈ ಇನ್ಸಿಡೆಂಟು ಬದ್ರಿಕೊಪ್ಪಲ್ನಲ್ಲಿ ಸಾಮಾನ್ಯವಾಗಿ ಟೌನ್ನಲ್ಲಾದಾಗ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸ್ತಿದ್ರು. ಬದ್ರಿಕೊಪ್ಪಲ್ನಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಗಲಾಟೆ ಆಗಲ್ಲ ಅನ್ನೋ ಉದಾಸೀನ ಮಾಡಿರ್ತಾರೆ ಅಂತ ಅನ್ಕೋತೀನಿ ನಾನು. ಸೊ ಅದಕ್ಕೋಸ್ಕರನೇ ಅದು ರೈಟ್ ಆರ್ ರಾಂಗೋ ಸರ್ಕಲ್ ಇನ್ಸ್ಪೆಕ್ಟ್ರನ್ನ ಸರ್ಕಾರ ಅಮಾನತು ಮಾಡೈತೆ. ಪೊಲೀಸ್ ಇಲಾಖೆಯಲ್ಲಿ ಸರಿಯಾದ ರೀತಿ ಸರ್ಕಲ್ ಇನ್ಸ್ಪೆಕ್ಟ್ರು ಸ್ಥಳೀಯವಾಗಿ ತೊಗೋಬೇಕಾಯಿತು ಅಂತ. ಅದರಿಂದ ಅವ್ರದ್ದು ಉದಾಸೀನ ಇದೆಯೋ ಇಲ್ವೋ ಕ್ರಮ ಆಗಿದೆ. ಇಂಟೆಲಿಜೆನ್ಸಿಯರು ಏನು ಕೊಡಬೇಕು ಅದು ಕೊಟ್ಟಿದ್ದಾರೆ. ಇಂಟೆಲಿಜೆನ್ಸಿ ಕೊಟ್ಟಿದ್ದೆಲ್ಲ ನಾನು ಇಲ್ಲಿ ಹೇಳೋಕ್ಕಾಗುತ್ತಾ? ಹೇಳ್ಬಾರ್ದು ಯಾವುದಾ ಘಟನೆ ಆಗುತ್ತೆ ಅಂತ ನಾನು ಯಾರು ಪ್ಲ್ಯಾನಾಗಿ ಮಾಡಿದ್ದರು ಅಂತ ಹೇಳಿದ್ದು? ಯಾವ್ದು ಪೆಟ್ರೋಲ್ ಬಂಕ್ ಎಲ್ಲಿ ಸುರಿಸಿರೋದು ನನಗೆ ಗೊತ್ತಿಲ್ಲ ಸರ್, ನೋಡಿಲ್ಲ. ಇಂಟನ್ನ ಪೊಲೀಸ್ ಇಲಾಖೆನ ಎಲ್ಲರನ್ನೂ ಸಮರ್ಥನೆ ಮಾಡ್ಕೊಳ್ಳಲ್ಲ, ಗಲಾಟೆ ಮಾಡೋರನ್ನ. ಸೊ ಎಲ್ಲವನ್ನು ನೋಡಿರಪ್ಪ, ನೋಡಿ ಈ ಇನ್ಸಿಡೆಂಟಲ್ಲಿ ಇಲ್ಲಿ ಗಲಾಟೆ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಇಂಟೆಲಿಜೆನ್ಸಿಯರು ಏನು ಮಾಹಿತಿಯನ್ನು ಸರ್ಕಾರ ಕೊಟ್ಟಿದ್ರು ಅವ್ರ ಇಲಾಖೆ ಗೊತ್ತಿರುತ್ತೆ. ನಾನು ಅದನ್ನು ಇಂಟೆಲಿಜೆನ್ಸಿಯರ್ನ ಒಂದು ನಿಮಿಷ ಕೇಳಪ್ಪ, ಇಂಟೆಲಿಜೆನ್ಸಿನ ರಿವ್ಯೂ ಮಾಡಲಿಕ್ಕೆ ನಾನು ಹೋಮ್ ಮಿನಿಸ್ಟರ್ ಅಲ್ಲ, ನಾನು ಒಬ್ಬ ಕೃಷಿ ಸಚಿವ. ಇಂಟೆಲಿಜೆನ್ಸಿಯರು ಮುಖ್ಯಮಂತ್ರಿ ಕೊಡ್ತಾರೆ, ಗೃಹ ಸಚಿವರು ಕೊಡ್ತಾರೆ, ನನಗಲ್ಲ ಕೊಡೋದು. ದಯಮಾಡಿ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಬಿಡಪ್ಪ, ಅದೇನೋ ಮಾತಾಡ್ಕೊತಾರೆ ಬಿಡುಗರು.